ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಬ್ಬ ಕನ್ನಡಿಗನಾಗಿ ಭಾರತೀಯ ಚಿತ್ರರಂಗದ ಕೆಪಾಸಿಟಿ ಏನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಮತ್ತೊಮ್ಮೆ ತೋರಿಸೋದಕ್ಕೆ ಈ ಸಲ ಫುಲ್ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಆ ಎಲ್ಲ ಕೆಲಸಗಳಿಗೂ ಒಳ್ಳೆಯದಾಗಲಿ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಟಾಕ್ಸಿಕ್ ಸಿನಿಮಾದ ಟೀಮ್ ಕಡೆಯಿಂದ ಯಶ್ ಅವರ ಬರ್ಡೇಗೆ ಒಂದು ಸಣ್ಣ ವಿಡಿಯೋನ ಬರ್ಡೇ ಪೀಕ್ ಅಂತ ರಿಲೀಸ್ ಮಾಡಿದ್ದಾರೆ. ಮಾತಾಡುವ ಆ ವಿಡಿಯೋ ಹೇಗಿತ್ತು ಅಂತೆಲ್ಲ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಬರ್ಡೇ ಪೀಕ್ ಅನ್ನೋ ವಿಡಿಯೋ ವಿಚಾರಕ್ಕೆ ಬಂದರೆ, ಫಸ್ಟ್ ಆಫ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಸ್ಟಫ್ ಇದು. ನಾನು ಈ ವಿಡಿಯೋದಲ್ಲಿ ಒಂದಷ್ಟು ಮಾಸ್ ಎಲಿಮೆಂಟ್ಸ್ ಇರುತ್ತೆ, ರೆಡ್ ಥೀಮ್ ಇರೋದ್ರಿಂದ ಬ್ಲಡ್ ಬಾತ್ ಎಲ್ಲ ಇರ್ಬೋದು, ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟಫ್ನ ನಮಗೆ ತಂದು ಕೊಟ್ಟಿದ್ದಾರೆ. ಇದು ಹೆಂಗೆ ಅನ್ನಿಸ್ತು ನನಗೆ ಅಂತಂದರೆ, ಅನೌನ್ಸ್ಮೆಂಟ್ ಆದಾಗ ಟಾಕ್ಸಿಕ್ ಅನ್ನೋ ನೇಮ್ ಎಲ್ರಿಗೂ ಗೊತ್ತಾಗಿತ್ತು, ಒಂದು ಆ್ಯಕ್ಷನ್ ಸಿನಿಮಾ ಅಂತೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಅನ್ನೋದನ್ನು ಅಷ್ಟು ಸ್ಟ್ರಾಂಗ್ ಆಗಿ ಕನ್ವೆ ಮಾಡಿರಲಿಲ್ಲ. ಅಂದರೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ಅದನ್ನು ತಗೊಂಡಿರಲಿಲ್ಲ. ಮೇ ಬಿ ಆ್ಯಕ್ಷನ್ ಸ್ವಲ್ಪ ಬ್ರೂಟಲ್ ಆಗಿರುತ್ತೆ ಅನ್ನೋದೆಲ್ಲ ತಲೆಗೆ ಬಂದಿತ್ತು. ಆದರೆ ಈ ವಿಡಿಯೋಯಿಂದ ನಮಗಳಿಗೆ ಪ್ರಿಪೇರ್ ಆಗಿರಿ ಈ ಸಲ ಅಂತ ಒಂದು ಪ್ರಾಪರ್ ಕ್ಲಾರಿಟಿ ಕೊಟ್ಟಂಗಿತ್ತು. ಟೀಸರ್ ಕ್ವಾಲಿಟಿ ತುಂಬಾ ರಿಚ್ ಆಗಿದೆ, ವಿಜುವಲ್ಸ್ ತುಂಬಾ ಸ್ಟೈಲಿಶ್ ಆಗಿ ಪ್ಲಸ್ ಅಥೆಂಟಿಕ್ ಆಗಿ ಕಾಣಿಸ್ತಿದೆ. ಇದಕ್ಕೆ ಆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಕಿರೋ ಸೆಟ್ಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿವೆ. ಒಂದು ಪ್ರಾಪರ್ ಕ್ಲಬ್ನೇ ಸೆಟಪ್ ಮಾಡಿರೋ ರೀತಿ ಇದೆ. ಯೂಸ್ ಮಾಡಿರೋ ವಿಂಟೇಜ್ ಕಾರ್ಗಳು ಸಿನಿಮಾದ ಟೈಮ್ ಲೈನ್ನ ಡಿಫೈನ್ ಮಾಡುತ್ತೆ. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಲೀಗಲ್ ಆಗಿರೋ ಜಾಗದ ಥರ ಕಾಣಿಸ್ತಾ ಇರೋ ಕ್ಲೂಬಿ ಪ್ಯಾರೈಸೋ ಅಂದರೆ ಪ್ಯಾರಡೈಸ್ ಕ್ಲಬ್ ಅಂತ ಪೋರ್ಚುಗೀಸ್ ಭಾಷೆಯಲ್ಲಿ. ಆ ಜಾಗಕ್ಕೆ ಕ್ರೈಸ್ಲರ್ ಕ್ರೌನ್ ಇಂಪೀರಿಯಲ್ 1946 ಮಾಡೆಲ್ ಕಾರ್ನಲ್ಲಿ ನಮ್ಮ ಹೀರೋ ಎಂಟ್ರಿ ಕೊಡ್ತಾರೆ. ಮೇ ಬಿ ಈ ಸೀಕ್ವೆನ್ಸ್ ಪೋರ್ಚುಗೀಸ್ ಸ್ಪೀಕಿಂಗ್ ಕಂಟ್ರೀಸಲ್ಲಿ ನಡೀಬೋದು. ಬ್ರೆಜಿಲಲ್ಲಿ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ನನಗಿದೆ. ನೋಡುವ ಮುಂದೆ ಗೊತ್ತಾಗುತ್ತೆ. ಕ್ಲಬ್ಬಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಅಮೇರಿಕನ್ಸ್ ಥರನೇ ಇದ್ದಾರೆ. ಆ ವೆಸ್ಟರ್ನ್ ಕಲ್ಚರ್ ಇಡೀ ಟೀಸರ್ ತುಂಬ ಹೈಲೈಟ್ ಆಗಿದೆ. ಅದೇ ಸ್ಟ್ಯಾಂಡರ್ಡ್ಸ್ಗೆ ವಿಡಿಯೋ ಕ್ವಾಲಿಟಿ ಕೂಡ ಇತ್ತು. ಸಿನಿಮಾಟೋಗ್ರಾಫರ್ ಗೀತು ಮೋಹನ್ ದಾಸನ್ ಅವರ ಹಸ್ಬೆಂಡ್ ರಾಜೀವ್ ರವಿ ಅವರು. ಫ್ರೇಮ್ಸ್ ತುಂಬಾ ರಿಚ್ ಆಗಿ ಶಾರ್ಪ್ ಆಗಿವೆ. ಆ ಕಲರ್ ಪ್ಯಾಲೆಟ್ ಸಖತ್ತು ಲುಕ್ ಕೊಡ್ತಿದೆ ಈ ವಿಡಿಯೋಗೆ. ಇನ್ನು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾರಿಗೂ ಕೊಟ್ಟಿರೋದು, ದಯಮಾಡಿ ಆದಷ್ಟು ಬೇಗ ಕ್ರ್ಯೂ ಮೆಂಬರ್ಸ್ನ ಅನೌನ್ಸ್ ಮಾಡಲಿ. ಸುಮ್ಮನೆ ಮ್ಯೂಸಿಕ್ ಎಂಜಾಯ್ ಮಾಡ್ತಿದ್ದೀವಿ, ಯಾರು ಏನು ಅಂತ ಗೊತ್ತಾದರೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಅದಕ್ಕೆ ಕೆಲವ್ರ ಹೆಸರುಗಳು ಗೊತ್ತಿವೆ, ಬಟ್ ಅಫಿಷಿಯಲ್ಲಾಗಿ ಅನೌನ್ಸ್ ಆದರೆ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ ಅದಕ್ಕೆ. ಇನ್ನು ಯಶ್ ಅವರ ಎಂಟ್ರಿ ಆದಮೇಲೆ ಬರೋ ಟ್ಯೂನಲ್ಲಿ ಸಖತ್ ಎನರ್ಜಿ ತುಂಬಿದೆ. ರಿಪೀಟಾಗಿ ಈ ವಿಡಿಯೋನ ನೋಡಬೇಕು ಅನ್ಸೋದಕ್ಕೆ ಮೇಯ್ನ್ ಎಲಿಮೆಂಟ್ ಅಂದರೆ ಇದರ BGM ಅಂತ ಹೇಳ್ತೀನಿ. ಇನ್ನು ಯಶ್ ಅವರ ಪ್ರೆಸೆನ್ಸ್ KGF ರಾಕಿ ಕ್ಯಾರೆಕ್ಟರಿಂದ ಆದಷ್ಟು ಕಾಂಟ್ರಾಸ್ಟ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ಕಾಣಿಸ್ತಾ ಇದೆ. ಸ್ಪೆಷಲಿ ಆ ಪಿಯಾನೋ ಮುಂದೆ ಇದ್ದಿದ್ದ ಫ್ರೇಮ್ಸ್ಗಳು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ತುಂಬ ಜನ 18+ ಅಂತ ಹಾಕಬೇಕಿತ್ತು ಅಂತೆಲ್ಲ ಹೇಳ್ತಿದ್ದಾರೆ. ಅವರು ಟೈಟಲ್ ಅನೌನ್ಸ್ ಮಾಡಿದಾಗಲೇ ಹೇಳಿದರು. ನಾವುಗಳು ಅರ್ಥ ಮಾಡ್ಕೊಂಡಿರಲಿಲ್ಲ ಅಷ್ಟೇ. ಇವಾಗ ನೋಡೋರು ಎಲ್ರಿಗೂ ಒಂದು ಕ್ಲಿಯರ್ ಕಟ್ ಐಡಿಯಾ ಅಂತೂ ಸಿಕ್ಕಿರುತ್ತೆ. ಇದು ಯಾವುದೇ ಟೀಸರ್ ಟ್ರೈಲರ್ ಅಲ್ಲ, ಜಸ್ಟ್ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೈಪ್ ವಿಡಿಯೋ ಅಷ್ಟೇ. ಅದು ಅಲ್ಲದೆ ಮುಂಚೆ ಲೀಕ್ ಆಗಿದ್ದ ವಿಡಿಯೋಗೆ ಸಿಮಿಲರ್ ಆಗಿತ್ತು ಈ ವಿಡಿಯೋ. ಅಂದರೆ ಅದೇ ಡ್ರೆಸ್, ಅದೇ ಸೆಟ್ ಇಲ್ಲೂ ಇದೆ. ಟೈಟಲ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ, ಗನ್ಗಳನ್ನೆಲ್ಲ ಹಾಕಿದ್ದಾರೆ. ಹಳೇದಕ್ಕಿಂತ ಇದು ಬೆಟರ್ ಇದೆ ಅಂತ ಅನಿಸ್ತು ನನಗೆ. ಇದಿಷ್ಟು ನನಗೆ ಈ ಟಾಕ್ಸಿಕ್ ಬರ್ಡೇ ಪೀಕ್ನ ನೋಡಿ ಹೇಳಬೇಕಂದ್ಕೊಂಡಿದ್ದ ವಿಚಾರಗಳು. ನಿಮಗೆ ಏನಾದರೂ ಹೇಳಬೇಕನ್ಸಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.